ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ. 8 ಅಧಿಕಾರಿಗಳ ಮನೆ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಬೆಂಗಳೂರಲ್ಲೂ ಕೆಲವರ ಮನೆಗಳ ಮೇಲೆ ದಾಳಿ ನಡೆದಿದೆ. ಯಾರ್ಯಾರ ಮನೆ ಮೇಲೆ ರೇಡ್ ನಡೀತು ಬನ್ನಿ ನೋಡೋಣ. ಇವತ್ತು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ರು. 8 ಅಧಿಕಾರಿಗಳಿಗೆ ಮುಂಜಾನೆಯೇ ಬಿಸಿ ಮುಟ್ಟಿಸಿದ್ರು. 7 ಊರುಗಳ 22 ಮನೆಗಳಿಗೆ ನುಗ್ಗಿದ ಲೋಕಾಯುಕ್ತ ಅಧಿಕಾರಿಗಳು ಕೆಲ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡರು. ಒಟ್ಟು 8 ಅಧಿಕಾರಿಗಳ ಮನೆಗಳ ಮೇಲೆ ಇವತ್ತು ಲೋಕಾಯುಕ್ತ ದಾಳಿ ನಡೆಯಿತು. ಬೆಂಗಳೂರು, ಚಿಕ್ಕಬಳ್ಳಾಪುರ, ಮೈಸೂರು, ಕಡೂರು, ಹಾಸನ ಹಾಗೂ ತುಮಕೂರಿನಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಲಾಯಿತು. ಈ ವೇಳೆ ಭಾರಿ ಪ್ರಮಾಣದ ಅಕ್ರಮ ಆಸ್ತಿ ಪತ್ತೆಯಾಗಿದೆ ಎಂದು ತಿಳಿದು ಬಂದಿದೆ. ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಇಂಜಿನಿಯರ್ 1.3 ಕೋಟಿ ರೂಪಾಯಿ ಅಕ್ರಮ ಆಸ್ತಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಇಂಜಿನಿಯರ್ ನಾಗರಾಜ್ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ನಡೆಯಿತು. ಬೆಂಗಳೂರಿನಲ್ಲಿರುವ ನಾಗರಾಜ್ ನಿವಾಸ ಹಾಗೂ ಚಿಕ್ಕಬಳ್ಳಾಪುರದ ಕಚೇರಿ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು ಕೆಲ ದಾಖಲೆಗಳನ್ನು ವಶಪಡಿಸಿಕೊಂಡರು. ನಾಗರಾಜ್ ಅಕ್ರಮ ಸಂಪತ್ತು ಕೂಡ 1.3 ಕೋಟಿ ರೂಪಾಯಿ ದಾಟಿದೆ. ಗುರುಪ್ರಸಾದ್ ಹೌಸಿಂಗ್ ಬೋರ್ಡ್ ಮುಖ್ಯ ಇಂಜಿನಿಯರ್ 1.83 ಕೋಟಿ ರೂಪಾಯಿ ಅಕ್ರಮ ಆಸ್ತಿ. ಹೌಸಿಂಗ್ ಬೋರ್ಡ್ ಮುಖ್ಯ ಇಂಜಿನಿಯರ್ ಗುರುಪ್ರಸಾದ್ ಮನೆಗಳ ಮೇಲೂ ದಾಳಿ ನಡೆಯಿತು. ಬೆಂಗಳೂರಿನ ಸಹಕಾರ ನಗರದಲ್ಲಿರುವ ಮನೆ ಹಾಗೂ ಹಾಸನದಲ್ಲಿರುವ ಮನೆ ಮೇಲೂ ದಾಳಿ ನಡೆಯಿತು. ಇನ್ನು ಪ್ರಸಾದ್ ಸ್ನೇಹಿತನ ಮನೆ ಮೇಲೂ ದಾಳಿ ನಡೆಸಿದ ಅಧಿಕಾರಿಗಳು ದಾಖಲೆಗಳನ್ನು ವಶಪಡಿಸಿಕೊಂಡರು. ಗುರುಪ್ರಸಾದ್ ಒಟ್ಟು 1.83 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಒಡೆಯರಾಗಿದ್ದಾರೆ. ಚನ್ನಬಸಯ್ಯ ಲೋಕಾಯುಕ್ತ ಪೇದೆ 56 ಲಕ್ಷ ರೂಪಾಯಿ ಅಕ್ರಮ ಆಸ್ತಿ. ಇನ್ನು ಬೆಂಗಳೂರಿನ ಕೆಂಗೇರಿಯಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ರು. ಇಲ್ಲಿ ಬಲೆಗೆ ಬಿದ್ದಿದ್ದು ಲೋಕಾಯುಕ್ತ ಪೇದೆ ಚನ್ನಬಸಯ್ಯರ ಮನೆ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ನಡೆಸಿದ್ರು. ಚನ್ನಬಸಯ್ಯ ಏನೂ ಕಡಿಮೆ ಇಲ್ಲ. ಇವರು ಮನೆಯಲ್ಲೂ ಒಟ್ಟು 56 ಲಕ್ಷ ರೂಪಾಯಿ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಒಟ್ಟಾರೆ ಲೋಕಾಯುಕ್ತರು ಭಾರೀ ತಿಮಿಂಗಲಗಳಿಗೆ ಬಲೆ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸಾವು ಅನ್ನೋದು ಯಾವಾಗ ಯಾರಿಗೆ ಹೇಗೆ ಬರುತ್ತೋ ಹೇಳಕ್ಕಾಗಲ್ಲ. ಆದರೆ ಅದು ಬಂದಾಗ ಎಂಥವರು ಶರಣಾಗದೆ ವಿಧಿಯಿಲ್ಲ. ಇವತ್ತು ಅಂತಹ ಒಂದು ವಿಧಿ ವಿಪರೀತಕ್ಕೆ ಬಲಿಯಾದವರು ಟಾಲಿವುಡ್ನ ಹೀರೋ, ಬೆಂಗಳೂರು ಮೂಲದ ನಟ ಯಶೋ ಸಾಗರ್. ಯಶೋ ಸಾಗರ್ ಉಲ್ಲಾಸಂಗ ಉತ್ಸಾಹಂಗ ಚಿತ್ರದ ಮೂಲಕ ಟಾಲಿವುಡ್ನಲ್ಲಿ ಕಚಗುಳಿ ಇಟ್ಟ ಕನ್ನಡದ ಪೋರ. ಬೆಂಗಳೂರು ಮೂಲದ ಈ ಹುಡುಗ ಮಿಸ್ಟರ್ ಪ್ರೇಮಿಕುಡು ಚಿತ್ರದ ಮೂಲಕ ಮತ್ತೊಂದು ಕಮಾಲ್ ಮಾಡಲು ರೆಡಿಯಾಗಿದ್ದ. ಆದರೆ ಆ ಜವರಾಯ ಅದಕ್ಕೆ ಅವಕಾಶ ಕೊಡಲಿಲ್ಲ. ಇವತ್ತು ತುಮಕೂರು ಬಳಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಯಶೋ ಸಾಗರ್ ಅಲಿಯಾಸ್ ಭರತ್ನನ್ನ ಬಲಿ ಪಡೆದಿದ್ದಾನೆ. ಜೊತೆಗೆ ಈತನ ಸ್ನೇಹಿತ ವಿಶ್ವನಾಥ್ ರೆಡ್ಡಿ ಕೂಡ ಕೊನೆಯುಸಿರೆಳೆದಿದ್ದಾರೆ. ದುರಂತ ಅಂದ್ರೆ ಹೊಸ ಚಿತ್ರಕ್ಕೆ ಕಾಸ್ಟ್ಯೂಮ್ ಖರೀದಿಗೆ ಹೈದರಾಬಾದ್ಗೆ ಹೋಗಿದ್ದ ಯಶೋ ಸಾಗರ್ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಬರಬೇಕಿತ್ತು. ಆದರೆ ಫ್ಲೈಟ್ ಮಿಸ್ ಆಗಿದ್ದರಿಂದ ಸ್ನೇಹಿತರೊಂದಿಗೆ ಕಾರ್ನಲ್ಲಿ ಪ್ರಯಾಣ ಬೆಳೆಸಿದ್ರು. ಆದರೆ ತುಮಕೂರು ಜಿಲ್ಲೆ ಶಿರಾ ಬಳಿಯ ಬುಕ್ಕಾಪಟ್ಟಣ ಕ್ರಾಸ್ಗೆ ಬರುತ್ತಲೇ ಕಾರ್ ಅಪಘಾತಕ್ಕೆ ಈಡಾಯಿತು. ಯಶೋ ಸಾಗರ್ ಹಾಗೂ ವಿಶ್ವನಾಥ್ ರೆಡ್ಡಿ ಸ್ಥಳದಲ್ಲೇ ಮೃತಪಟ್ಟರೆ, ಗಂಭೀರವಾಗಿ ಗಾಯಗೊಂಡ ಮತ್ತೊಬ್ಬ ಸ್ನೇಹಿತ ಲೋಕೇಶ್ನನ್ನ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಪಘಾತದಲ್ಲಿ ಕಾರ್ನಲ್ಲಿ 3 ಜನ ಪ್ರಯಾಣಿಸ್ತಾ ಇದ್ದರು. ಅದರ ಪೈಕಿ 2 ಮೃತಪಟ್ಟಿದ್ದಾರೆ. ಒಬ್ಬರು ಗಾಯಾಳಾಗಿ ಅವರಿಗೆ ಬೆಂಗಳೂರು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ. 2 ಮೃತಪಟ್ಟವರಲ್ಲಿ ಒಬ್ಬರು ಭರತ್ ಅಲಿಯಾಸ್ ಯಶೋ ಸಾಗರ್ ಅಂತ ಹೇಳಿ 27 ವರ್ಷ ಅವರಿಗೆ. ಇನ್ನೊಬ್ಬರು ವಿಶ್ವನಾಥ್ ರೆಡ್ಡಿ ಅಂತ ಹೇಳಿ ಅವರ ಫ್ರೆಂಡ್ ಅವ್ರಿಗೂ 26 ವರ್ಷ. ಇನ್ನು ಚಿತ್ರನಟ ಮೃತಪಟ್ಟಿರುವ ವಿಷಯ ತಿಳಿಯುತ್ತಿದ್ದಂತೆ ಶಿರಾ ಹಾಗೂ ಸುತ್ತಮುತ್ತಲ 100 ಜನ ಪೊಲೀಸ್ ಠಾಣೆಗೆ ಹಾಗೂ ಆಸ್ಪತ್ರೆಯ ಮುಂದೆ ಜಮಾಯಿಸಿದ್ರು. ಇವರನ್ನ ಚದುರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಮೃತನ ಸಂಬಂಧಿಕರು ಸ್ನೇಹಿತರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮರಣೋತ್ತರ ಪರೀಕ್ಷೆಯ ನಂತರ ಯಶೋ ಸಾಗರ್ ಹಾಗೂ ವಿಶ್ವನಾಥ ರೆಡ್ಡಿ ಅವರ ಶವಗಳನ್ನು ಪೋಷಕರಿಗೆ ಒಪ್ಪಿಸಲಾಯಿತು. ಸೆಕೆಂಡ್ ಮಿಸ್ಟರ್ ಪ್ರೇಮಿಕುಡು ಅಂತ ತೆಗೆಯೋಕ್ಕೆ ಅವ್ರ ಕಾಸ್ಟ್ಯೂಮ್ಸ್ ತೊಗೊಂಬರಕ್ಕಂತ ಬಾಂಬೆಗೆ ಫ್ಲೈಟಲ್ಲಿ ಹೋಗಿ ತಿರ್ಗಾ ವಾಪಸ್ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದರು. ಫ್ಲೈಟ್ ಟಿಕೆಟ್ ಮಿಸ್ ಆಗಿದ್ದ ಕಾರಣದಿಂದ ನಮ್ಮ ಫ್ರೆಂಡ್ಸ್ ಒಂದಿಬ್ಬರು ಕಾರಲ್ಲಿ ಬರೋದಿತ್ತು. ಅವ್ರ ಜೊತೆ ಬರುವಾಗ ಈ ಥರ ಸಂಭವ ಆಗಿದೆ.
ಸಂಜೆ ವೇಳೆಗೆ ಮೃತದೇಹವನ್ನ ಬೆಂಗಳೂರಿನ ನಿವಾಸಕ್ಕೆ ತರಲಾಯಿತು. ನಂತರ ಸುಮನಹಳ್ಳಿ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಈ ವೇಳೆ ಪೋಷಕರು ಸಂಬಂಧಿಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಒಟ್ಟಾರೆ ಟಾಲಿವುಡ್ನ ಉದಯೋನ್ಮುಖ ನಟನೊಬ್ಬ ಹೀಗೆ ದುರಂತ ಅಂತ್ಯ ಕಂಡಿದ್ದು ನಿಜಕ್ಕೂ ವಿಷಾದನೀಯ. ಬೆಂಗಳೂರಿನಿಂದ ನಾಗೇಂದ್ರ ಜೊತೆ ಮಂಜುನಾಥ್ ಎಚ್ ಪಾಟೀಲ್, ಸುವರ್ಣ ನ್ಯೂಸ್, ತುಮಕೂರು. ಆತ ಹುಟ್ಟು ಅಂದ, ಕಷ್ಟಪಟ್ಟು ಓದಿ ಇನ್ನೇನು ಸರ್ಕಾರಿ ಕೆಲಸ ಸಿಕ್ಕೇ ಬಿಡ್ತು ಅನ್ನೋ ಖುಷಿ. ಆದರೆ ಇದೀಗ ದುರ್ವಿಧಿ ಆತನ ಹೆಗಲೇರಿ ಕುಳಿತಿದೆ. ಅಷ್ಟಕ್ಕೂ ಇಲ್ಲಿ ಆಗಿದ್ದೇನು? ಈ ಅಂಧನ ಬಾಳಿಗೆ ಅಡ್ಡಿ ಬಂದಿದ್ದೇನೋ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಕಣ್ಣೆರಡು ಇಲ್ಲದೆ ದಯನೀಯ ಸ್ಥಿತಿಯಲ್ಲಿರೋ ಈ ಯುವಕನ ಹೆಸರು ನಾಗರಾಜು. ಮೂಲತಃ ಚಿತ್ರದುರ್ಗದವನು. ತನ್ನ ಅಂಗವೈಕಲ್ಯವನ್ನ ಮೀರಿ ಈತ ಆರೋಗ್ಯ ಇಲಾಖೆಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಸಂಪಾದಿಸಿದ್ದಾನೆ. ಇದೇ ಡಿಸೆಂಬರ್ 28ರಂದು ಈತ ಕೆಲಸಕ್ಕೂ ಹಾಜರಾಗಬೇಕಿತ್ತು. ಆದ್ರೆ ಇದೀಗ ನೌಕರಿಗೆ ಬೇಕಾಗಿದ್ದ ತನ್ನ ಮೂಲ ಅಂಕಪಟ್ಟಿಗಳನ್ನ ಕಳೆದುಕೊಂಡಿದ್ದಾನೆ. ನಿನ್ನೆ ಚಿತ್ರದುರ್ಗದಿಂದ ಬರುವಾಗ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಈತನ SSLC ಹಾಗೂ PUC ಮಾರ್ಕ್ಸ್ ಕಾರ್ಡ್ ಕಳೆದು ಹೋಗಿವೆ. ಬಸ್ಸು ಬೇಗ ಮೂವ್ ಆಗ್ಬಿಟ್ಟಿತ್ತು ಸರ್. ಅದ್ರ ಹಿಂದೆನೇ ನಾನು ಬಸ್ ಫಾಲೋ ಮಾಡ್ಕೊಂಡು ಬಂದೆ ಸರ್. ಬಟ್ ಆದರೆ ಸಿಗಲಿಲ್ಲ ಸರ್. ಅದು ನಮ್ಗೆ ಬಸ್ ಕ್ಯಾಚ್ ಮಾಡೋಕ್ಕಾಗಿಲ್ಲ ಸರ್. ಅದರಲ್ಲಿ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಮತ್ತು ವೆರಿಫಿಕೇಷನ್ ಲೆಟ್ರು ಇತ್ತು ಸರ್ ಹೆಲ್ತ್ ಡಿಪಾರ್ಟ್ಮೆಂಟ್ದು. ಅದಕ್ಕೆ ದಯವಿಟ್ಟು ಯಾರಿಗಾದರೂ ಕಂಡಕ್ಟ್ರು ಅಥವಾ ಡ್ರೈವರ್ಗೆ ಯಾರಿಗಾದರೂ ಸಿಕ್ಕರೆ ಅಥವಾ ಪ್ಯಾಸೆಂಜರ್ಗೆ ಸಿಕ್ಕರೆ ದಯವಿಟ್ಟು ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಒಂದು ಕಾಲ್ ಫೋನ್ ಮಾಡಿದರೆ ನಾವು ತೊಗೊಳ್ತೀವಿ ಸರ್, ದಯವಿಟ್ಟು. ಹಿರಿಯೂರಿನಲ್ಲಿ ಬಸ್ ನಿಲ್ಲಿಸಿದಾಗ ಕೆಳಗಿಳಿದ ನಾಗರಾಜ್ ಮಾರ್ಕ್ಸ್ ಕಾರ್ಡ್ ಕಳೆದು ಹೋಗಿರೋದನ್ನ ತಿಳಿದು ವಾಪಸ್ ಬರುವಷ್ಟರಲ್ಲಿ ಬಸ್ ಅಲ್ಲಿಂದ ಹೊರಟು ಹೋಗಿತ್ತು. ಇದರಿಂದ ಗಾಬರಿಯಾದ ನಾಗರಾಜು ಅಲ್ಲಿಂದ ಬೇರೆ ಬಸ್ ಹಿಡಿದು ಬೆಂಗಳೂರಿಗೆ ಬಂದು ಎಲ್ಲಾ ಬಸ್ಗಳನ್ನು ಜಾಲಾಡಿದ್ರೂ ದಾಖಲೆಗಳು ಮಾತ್ರ ಸಿಕ್ಕಿಲ್ಲ. ಇವರಿಗೆ ಡಿ ದರ್ಜೆ ನೌಕರಿ, ಆರೋಗ್ಯ ಇಲಾಖೆಯಲ್ಲಿ ಡಿ ದರ್ಜೆ ನೌಕರರಾಗಿ ಕೆಲಸ ಮಾಡೋಕ್ಕೆ ಸಿಕ್ಕಿದೆ. ಇವರಿಗೆ ತುಂಬ ಬ್ಲೈಂಡ್ ಪರ್ಸನ್, ಮನೆ ಕಡೆ ತುಂಬ ಬಡವರಾಗಿದ್ದಾರೆ. ಒಬ್ಬನೇ ಗಂಡು ಆಗಿರೋದ್ರಿಂದ ಈ ಸರಿ ಕೆಲಸ ಮಿಸ್ ಆಗ್ಬಿಟ್ರೆ ಫ್ಯಾಮಿಲಿಗೆ ತುಂಬ ಕಷ್ಟ ಆಗುತ್ತೆ. ಯಾರಾಗಾದರೂ ಸಿಕ್ಕಿದ್ರೆ ಡಾಕ್ಯುಮೆಂಟ್ಸು ದಯವಿಟ್ಟು ತಂದು ತಲುಪಿಸಬೇಕಂತ ನಾವು ಕೇಳ್ಕೊಳ್ತೀವಿ ಸರ್. ದೃಷ್ಟಿಹೀನನಾಗಿರುವ ನಾಗರಾಜುವಿಗೆ ಬಸ್ ನಂಬರ್ ಗೊತ್ತಿಲ್ಲ. ಇನ್ನು ಪಾಸ್ ಇದ್ದ ಕಾರಣ ಟಿಕೆಟ್ ಅನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಬ್ಯಾಗ್ ಯಾವ ಬಸ್ನಲ್ಲಿ ಬಿಟ್ಟಿದ್ದೇನೆ ಅನ್ನೋದು ಗೊತ್ತಿಲ್ಲ. ಸದ್ಯ ನಕಲಿ ಅಂಕಪಟ್ಟಿಗೆ ಅರ್ಜಿ ಸಲ್ಲಿಸಿದ್ರೂ ಅದಕ್ಕೆ ಕಾಲಾವಕಾಶವಿಲ್ಲ. ಹೀಗಾಗಿ ಈ ದೃಷ್ಟಿಹೀನ ಅಮಾಯಕ ಧೃತಿಗೆಟ್ಟಿದ್ದಾನೆ. ಯಾರಿಗಾದ್ರೂ ಈತನ ಅಂಕಪಟ್ಟಿ ದೊರೆತರೆ ಈ ಕೆಳಗಿನ ದೂರವಾಣಿಗಳನ್ನ ಸಂಪರ್ಕಿಸಿ. ನಾಗರಾಜು 9742773084, 9972303570, KSRTC ನಿಯಂತ್ರಣ ಕೊಠಡಿ 7760990560. ಒಟ್ಟಿನಲ್ಲಿ ಈ ಅಂಧನಿಗೆ ಅಂಕಪಟ್ಟಿಗಳು ಮರಳಿ ಸಿಕ್ಕಿ ಬಾಳು ಹಸನಾಗಲಿ ಎನ್ನುವುದು ನಮ್ಮ ಆಶಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಮಸೂದು ದೊಡ್ಡಬಾಗಿಲು, ಸುವರ್ಣ ನ್ಯೂಸ್.